ನಾನು ಈ ಲೋಕದಲ್ಲಿ ಹೊಸ ಪರಂಪರೆಯನ್ನು ಆರಂಭಿಸುತ್ತಿದ್ದೇನೆ. ಅದರ ಹೆಸರು ಸ್ವಯಂವರ. ಸ್ವಯಂವರ? ನಾವು ಈ ಪದವನ್ನು ಕೇಳಿಯೇ ಇಲ್ಲವಲ್ಲ. ಈ ಸ್ವಯಂವರ ಎನ್ನುವುದು ವಿವಾಹದ ವಿಚಾರದಲ್ಲಿ ಹೆಣ್ಣೆ ತಾನು ವರಿಸುವ ಪುರುಷನನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವತಂತ್ರವನ್ನು ನೀಡುತ್ತದೆ. ಅಂದರೆ ನಮಗೆ ಆಯ್ಕೆಯ ಸ್ವತಂತ್ರವೇ ಇಲ್ಲವೇ? ಒಬ್ಬರಿಗಿಂತ ಹೆಚ್ಚು ಪುರುಷರು ಒಂದೇ ಸ್ತ್ರೀಯನ್ನು ನಾನು ವಿವಾಹವಾಗಬೇಕು ಎಂದು ಹಠ ಹಿಡಿದಾಗ ಆ ಹೆಣ್ಣು ಕೇವಲ ಒಬ್ಬರನ್ನು ಮಾತ್ರವೇ ವಿವಾಹವಾಗಲು ಸಾಧ್ಯವಿರುವುದರಿಂದ ಆ ಕ್ಷಣದಲ್ಲಿ ತನ್ನ ವರನನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವತಂತ್ರವನ್ನು ಆ ಹೆಣ್ಣಿಗೆ ಬಿಡುವುದು ಸೂಕ್ತ. ಈ ದೇವಿಯ ಮುಂದೆ ನಿಮ್ಮೆಲ್ಲರ ವಿಶೇಷತೆಗಳನ್ನು ಹೇಳಿ ಪರಿಚಯ ಮಾಡಲಾಗುವುದು. ಆಗ ದೇವಿ ಅದನ್ನೆಲ್ಲ ಕೇಳಿ ತನಗೆ ಇಷ್ಟವಾದವರ ಕೊರಳಿಗೆ ಹೂಮಾಲೆಯನ್ನು ಹಾಕುತ್ತಾರೆ. ಆ ಪುರುಷನ ಜೊತೆಗೆ ಈ ದೇವಿಯ ವಿವಾಹವಾಗುತ್ತದೆ. ಈ ದೇವಿಯ ಸ್ವಯಂವರಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಇದೆಯೇ? ಇದೆ, ನಮಗೆ ಒಪ್ಪಿಗೆ ಇದೆ. ಸ್ವಯಂವರ ನಡೆಯಲಿ. ಈಗ ದಾನವರ ಸಾಲಿನಲ್ಲಿರುವವರ ಪರಿಚಯ ಮಾಡಿಕೊಡಲಿ. ಲಕ್ಷ್ಮಿ, ನಾವು ರಾಕ್ಷಸರೆಂಬುದಕ್ಕೆ ನೀವು ನಮ್ಮನ್ನು ವಿವಾಹವಾಗುವುದಿಲ್ಲವೇ? ನಾನು ಬಲಿ ಮಹಾರಾಜ, ಅಸುರ ಕುಲದಲ್ಲೇ ಮಹಾಬಲಶಾಲಿ. ಆ ದೇವಲೋಕವನ್ನು ಮೊದಲಿಗೆ ಆಕ್ರಮಿಸಿ ಗೆದ್ದ ಪ್ರತಾಪಶಾಲಿ ನಾನೇ. ದೇವಿ, ನಾನು ದಾನವರಾಹು, ದಾನವ ಲೋಕದ ಮಹಾನ್ ಮಾಯಾವಿ. ಕ್ಷಣ ಮಾತ್ರದಲ್ಲೇ ಎಲ್ಲಿಗೆ ಬೇಕಾದರೂ ಹೋಗಬಲ್ಲೆ, ಅದೃಶ್ಯನಾಗಬಲ್ಲೆ. ನನ್ನ ಹೆಸರು ತಬಲಾಸುರ. ನನ್ನ ಹೆಸರು ಕೇಳಿದರೆ ಈ ಭೂಮಂಡಲವೇ ನಡುಗುತ್ತದೆ. ನಾನು ಯಾವ ಪುರುಷನಿಂದಲೂ ಪರಾಜಿತನಾಗದ ವರವನ್ನು ಪಡೆದಿದ್ದೇನೆ. ದಾನವರ ಸರದಿ ಮುಗಿಯಿತು. ದಾನವರಲ್ಲಿ ದೇವಿಯು ಯಾರನ್ನೂ ಸಹ ವರಿಸಲು ಇಷ್ಟಪಡಲಿಲ್ಲ. ಈಗ ದೇವತೆಗಳ ಸಾಲಿನಲ್ಲಿ ದೇವಿ ತನ್ನ ವರನನ್ನು ಆಯ್ಕೆ ಮಾಡಲಿ.
ಇವರು ಮಹಾವಿಷ್ಣು, ಚತುರ್ಭುಜ ಶಂಖಚಕ್ರ ಗದಾಧಾರಿ. ಇವರನ್ನು ಪರಾಜಯಗೊಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅಂತಹ ಪ್ರಯತ್ನ ಮಾಡಿದವರೆಲ್ಲ ಪರಾಜಿತರಾಗುತ್ತಾರೆ. ಇವರಿಗೆ ಭಕ್ತರ ಮೇಲೆ ಅಪಾರ ಪ್ರೀತಿ. ಜಗದ್ರಕ್ಷಕ, ಭಕ್ತರ ಮೊರೆ ಕೇಳಿ ಧಾವಿಸುತ್ತಾರೆ. ಅಷ್ಟೇ, ಪ್ರೀತಿಯಿಂದ ಪ್ರೀತಿಗೂ ಸೋಲುತ್ತಾರೆ. ಮಹಾವಿಷ್ಣುವಿಗೆ ಪುರುಷೋತ್ತಮನಿಗೆ, ಗರುಡ ವಾಹನನಿಗೆ, ಚಕ್ರಧಾರಿಗೆ. ಸುರಾಸುರರೇ, ಸ್ವಯಂವರವೆಂಬ ಈ ನೂತನ ಪರಂಪರೆಯಲ್ಲಿ ಲಕ್ಷ್ಮೀದೇವಿಯು ಮಹಾವಿಷ್ಣುವನ್ನು ತನ್ನ ಪತಿಯಾಗಿ ವರಿಸಿದ್ದಾರೆ. ಈ ನವದಂಪತಿಗಳಿಗೆ ನಾವೆಲ್ಲರೂ ಸೇರಿ ಅಭಿನಂದಿಸೋಣ. ಇಲ್ಲ, ನಾನು ಈ ಸ್ವಯಂವರವನ್ನು ಒಪ್ಪುವುದಿಲ್ಲ. ಈ ದೇವಿಯನ್ನು ಬಲವಿದ್ದವರು ಪಡೆಯಬಹುದು. ತಮ್ಮ ಶಕ್ತಿ ಮತ್ತು ಸಾಮರ್ಥ್ಯದಿಂದ ಬಯಸಿದ ಹೆಣ್ಣನ್ನು ಪಡೆಯುವುದು ದಾನವರ ಸಂಸ್ಕೃತಿ. ಈಗ ನಾನು ನನ್ನ ಶಕ್ತಿಯಿಂದಲೇ ಈ ದೇವಿಯನ್ನು ಹೊತ್ತುಕೊಂಡು ಹೋಗಿ ವರಿಸುತ್ತೇನೆ. ತಡೆಯಲು ಬಂದವರನ್ನು ಈ ನನ್ನ ಆಯುಧದಿಂದ ಸಂಹರಿಸುತ್ತೇನೆ. ಈ ನನ್ನ ಆಯುಧವನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. वासुदेवाय धीमहि पद्मनाभाय धीमहि तन्नो विष्णु प्रचोदयात्. ಬೇಡ ಬೇಡ, ನನ್ನ ಕೊಲ್ಲಬೇಡ. ನನ್ನನ್ನು ಕ್ಷಮಿಸು. ನನ್ನನ್ನು ತಪ್ಪಾಯಿತು. ನಾನು ಇನ್ನು ಎಂದು ಯಾವ ಹೆಣ್ಣನ್ನು ಬಲಾತ್ಕಾರದಿಂದ ವರಿಸುವ ಪ್ರಯತ್ನ ಮಾಡುವುದಿಲ್ಲ. ನನ್ನ ಪ್ರಾಣ ಉಳಿಸು. ನನ್ನನ್ನು ಕ್ಷಮಿಸು. विष्णु प्रचोदयात् पद्मनाभाय धीमहि तन्नो विष्णु प्रचोदयात्. ಸಮಸ್ತ ದೇವತೆಗಳು ಅಪೇಕ್ಷೆ ಪಟ್ಟಂತೆ ದೇವಿ ಮಹಾಲಕ್ಷ್ಮಿಯು ಮಹಾವಿಷ್ಣುವಿನ ಕೊರಳಿಗೆ ಮಾಲೆ ಹಾಕಿ ವರಿಸಿದ್ದಾಯಿತು. ಅದನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ ಎನ್ನುವುದು ಅಲ್ಲಿದ್ದ ಎಲ್ಲರಿಗೂ ತಿಳಿಯಿತು.
ಆದರೆ ಮಹಾವಿಷ್ಣು ನಂತರವೂ ತನ್ನ ಕೂರ್ಮಾವತಾರವನ್ನು ಮುಂದುವರೆಸಿ ಮಂದರವನ್ನು ಹೊತ್ತುಕೊಂಡು ಸುರಾಸುರರು ಸಮುದ್ರ ಮಥನಕ್ಕೆ ಆಧಾರವಾದಾಗ ಅಮೃತ ಬರುವ ಕ್ಷಣ ಬಂದೇ ಬಿಟ್ಟಿತು. ಇದು ಮೋಸ. ಮೋಸಗಾರ ದಾನವರಾವು ಅಮೃತ ಕಲಶವನ್ನು ಕದ್ದು ತೆಗೆದುಕೊಂಡು ಓಡುತ್ತಿದ್ದಾನೆ. ಕೂರ್ಮ ರೂಪದಿಂದ ಮಂದರ ಪರ್ವತವನ್ನು ಹೊತ್ತಿರುವ ಮಹಾವಿಷ್ಣುವೇ, ನಿಮ್ಮ ಭಕ್ತರಾದ, ನಿಮ್ಮ ಪ್ರೀತಿಗೆ ಪಾತ್ರರಾದ ದೇವತೆಗಳಾದ ನಾವು ಸಂಕಷ್ಟದಲ್ಲಿದ್ದೇವೆ ಪ್ರಭು. ಭಕ್ತ ವತ್ಸಲ ಮಂದರಧರ, ನಮ್ಮ ಮೊರೆಯನ್ನು ಕೇಳುವ, ನಮ್ಮನ್ನು ಸಂಕಷ್ಟದಿಂದ ಪಾರು ಮಾಡುವ. ನಮೋ ಲಕ್ಷ್ಮೀ ರಮಣ. ಯಾವ ಅಮೃತಕ್ಕಾಗಿ ಆ ದಾನವರೊಂದಿಗೆ ಸೇರಿ ಸಮುದ್ರ ಮಥನ ಮಾಡಿದೆವೋ ಆ ಅಮೃತ ಕಲಶವನ್ನು ದಾನವರು ಅಪಹರಿಸಿ ಮರೆಯಾಗಿದ್ದಾರೆ ಪ್ರಭು. ಪುರುಷೋತ್ತಮ, ನಿಮ್ಮ ಸಂಕಲ್ಪದಿಂದಲೇ ಸಮುದ್ರ ಮಥನ ನಡೆಯಿತು. ನೀವು ಕೂರ್ಮನಾಗಿ ಮಂದರ ಪರ್ವತವನ್ನು ನಿಮ್ಮ ಬೆನ್ನ ಮೇಲೆ ಇರಿಸಿಕೊಂಡು ಪಟ್ಟ ಶ್ರಮವನ್ನೆಲ್ಲ ಈಗ ಆ ದಾನವರು ಅಪಹರಿಸಿದ್ದಾರೆ. ಪ್ರಭು, ವರಬಲದಿಂದಲೇ ಗರ್ವಿತರಾಗಿ ಸುರೇಂದ್ರನನ್ನು ಸ್ವರ್ಗದಿಂದ ಪದಚ್ಯುತಿಗೊಳಿಸಿದ ಅಸುರರು ಇನ್ನು ಅಮರರೂ ಆಗಿಬಿಟ್ಟರೆ ಇಡೀ ಬ್ರಹ್ಮಾಂಡವನ್ನೇ ತಮ್ಮ ಆಟದ ವಸ್ತುವನ್ನಾಗಿ ಮಾಡಿಕೊಂಡು ಬಿಡುತ್ತಾರೆ. ಚಿಂತಿಸಬೇಡಿ. ನೀವು ಕಳೆದುಕೊಂಡಿರುವ ಸ್ವರ್ಗಾಧಿಪತ್ಯ ನಿಮಗೆ ಸಿಗಬೇಕಿದೆ. ವರಬಲದಿಂದ ಗರ್ವಿತರಾಗಿ ಪದೇ ಪದೇ ನಿಮ್ಮ ಮೇಲೆ ಆಕ್ರಮಣ ಮಾಡುವ ಆ ದಾನವರ ವಿರುದ್ಧ ನಿಮ್ಮ ಅಮರತ್ವವೇ ನಿಮಗೆ ಶಕ್ತಿಯಾಗಲಿ ಎಂದು ನಾನು ಸಂಕಲ್ಪ ಮಾಡಿದೆ. ಅದಕ್ಕಾಗಿ ಸಮುದ್ರ ಮಥನದ ಕಾರ್ಯವನ್ನು ಮುನ್ನಡೆಸಿದೆ. ಇಷ್ಟೆಲ್ಲ ಆದ ಮೇಲೆ ಕೊನೆಯಲ್ಲಿ ಸಿಕ್ಕ ಅಮೃತ ನಿಮ್ಮ ಪಾಲಾಗದೆ ದಾನವರ ಪಾಲಾಗಲು ನಾನು ಬಿಡುವುದಿಲ್ಲ. ಅಮೃತ ಕಳಶವನ್ನು ನಾನು ರಕ್ಷಿಸುತ್ತೇನೆ. ನಿಮಗೆಲ್ಲರಿಗೂ ಅಮೃತ ಸಿಗುವಂತೆ ಮಾಡುತ್ತೇನೆ. ನಿಶ್ಚಿಂತೆಯಿಂದಿರಿ. ಅದಕ್ಕೆ ಅಲ್ಲವೇ ನನ್ನ ಪ್ರಭು ಭಕ್ತವತ್ಸಲ, ಭಕ್ತ ಪರಾಧೀನ ಎಂದು ಪ್ರಸಿದ್ಧಿಯಾಗಿರುವುದು. ಇಂದು ನಮಗೆ ಸಂತಸದ ದಿನ.
ಎಲ್ಲರೂ ಚೆನ್ನಾಗಿ ಕಂಠ ಪೂರ್ತಿ ಕುಡಿಯಿರಿ. ಕುಡಿಯಿರಿ. ಎಷ್ಟು ದಿನ ನಾವು ಕಷ್ಟಪಟ್ಟು ಅವನ್ನು ಎಳೆದು ಅಮೃತ ಪಡೆದಿರುವಾಗ ಆ ಅಮೃತ ಕುಡಿಯದೆ ಇದನ್ನು ಏಕೆ ಕುಡಿತಾ ಇದ್ದೀನಿ? ನಿಜ, ಎಷ್ಟು ಕಾಲ ಅವರು ನಮ್ಮನ್ನು ಸಾಯಿಸುತ್ತಿದ್ದರು. ಈಗ ಈ ರಾಹುವಿನ ಬಳಿ ಇರುವ ಅಮೃತವನ್ನು ಕುಡಿದ ಮೇಲೆ ನಮಗೆ ಯಾವ ಸಂಜೀವಿನಿಯೂ ಬೇಡ, ಶುಕ್ರಾಚಾರ್ಯರು ಬೇಡ. ಏಕೆಂದರೆ ನಾವು ಸಾಯುವುದೇ ಇಲ್ಲ. ಏ ರಾಹು, ಅದು ನನ್ನ ಅಮೃತ. ಕೊಡಿಲ್ಲ. ಅಮೃತ ಕಳಶಕ್ಕೆ ಏನೂ ಆಗಿಲ್ಲ. ಈ ದಾನವರಿಗೆ ಅದರಿಂದ ಒಂದು ಹನಿಯೂ ಸಿಗುವುದಿಲ್ಲ. ಇನ್ನು ತಾಳ್ಮೆಯಿಂದ ಕಾಯೋದು ನನ್ನಿಂದ ಆಗೋದಿಲ್ಲ. ಅಮೃತ ನಾನು ಮೊದಲು ಕುಡಿಯಬೇಕು. ಇಲ್ಲ ಇಲ್ಲ, ನೀನು ಒಂದೇ ಬಾರಿ ಎಲ್ಲ ಕುಡಿದು ಬಿಟ್ಟರೆ ಅಮೃತ ಮೊದಲು ನಾನು ಕುಡಿದ್ದೇನೆ. ಇಲ್ಲ ಇಲ್ಲ, ನನಗೂ ಕೊಡದೆ ನೀನು ಕುಡಿದೆ. ನೀನು ಎಲ್ಲ ಅಮೃತ ಕೆಳಗೆ ಚೆಲ್ಲಿ ಬಿಟ್ರೆ ಅದಕ್ಕೆ ನಾನು ಮೊದಲು ಕುಡಿದ್ದೇನೆ. ನಾನು ಮೊದಲು ಕುಡಿಯುತ್ತೀನಿ. ಏಕೆ ಗೊತ್ತಾ? ಅದು ಅಮೃತನೋ ಅಲ್ವೋ ಎಂದು ಪರೀಕ್ಷೆ ಮಾಡ್ತೀನಿ. ಏಯ್, ನೀನೇನೋ ಪರೀಕ್ಷೆ ಮಾಡ್ತೀಯ, ನಾನು ಕುಡಿದ್ದೇನೆ. ನಂತರ ನನ್ನನ್ನು ಸಾಯಿಸಿ ನಾನು ಸಾಯಲ್ಲ ಅಂದ್ರೆ ಇದು ಅಮೃತ. ನಾನು ಕುಡಿತೀನಿ. ನಾನು ಕುಡಿದ್ದೇನೆ. ನಾನು ಕುಡಿದ್ದೇನೆ. ನಾನು ಕುಡಿದ್ದೇನೆ. ನಾನು ಕುಡಿದ್ದೇನೆ. ನಾನು ಇದನ್ನು ಮೊದಲು ತಂದವನು, ನಾನೇ ಇದನ್ನು ಮೊದಲು ಕುಡಿಯಬೇಕು. ಏ ರಾಹು, ನಾನು ಒಪ್ಪಿಗೆ ಕೊಡದೆ ಇದ್ದಿದ್ದರೆ ಸಮುದ್ರ ಮಥನವು ನಡೆಯುತ್ತಲೂ ಇರಲಿಲ್ಲ, ಅಮೃತವು ಬರುತ್ತಲೂ ಇರಲಿಲ್ಲ. ಆ ಕಳಸವನ್ನು ನನಗೆ ಕೊಡು, ನಾನು ಕುಡಿದು ಉಳಿದವರಿಗೂ ಕೊಡುತ್ತೇನೆ. ಕೊಡು. ನಾನು ಕುಡಿಯದೆ ನಿಮಗೆ ಯಾರಿಗೂ ಕೊಡುವುದಿಲ್ಲ. ನಾನು ದಾನವ ಚಕ್ರವರ್ತಿ, ನಾನು ಮೊದಲು ಕುಡಿಯಬೇಕು. ಕೊಡು.